ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 218ನೆಯ ತಿರುನಾಮ ವಾಚಸ್ಪತಿ. ಕೇರಳದ ಮೆಲ್ಪತ್ತೂರ್ ಎಂಬ ಊರಲ್ಲಿ ನಾರಾಯಣ ಭಟ್ಟಾದ್ರಿ ಎಂಬ ಮಹಾನ್ ವಾಸಿಸುತ್ತಿದ್ದರು. ಒಮ್ಮೆ ಅವರ ಗುರುಗಳು ತೀವ್ರವಾದ ಕೀಲು ನೋವಿನ ಕಾಯಿಲೆಯಿಂದ ಬಳಲತೊಡಗಿದರು. ಗುರುಗಳ ನೋವನ್ನು ನೋಡಲು ಭಟ್ಟಾದ್ರಿಯವರಿಗೆ ಆಗಲಿಲ್ಲ. ತಮ್ಮ ಯೋಗ ಶಕ್ತಿಯಿಂದ ಗುರುಗಳ ರೋಗವನ್ನು ತಾವೇ ಸ್ವೀಕರಿಸಿಕೊಂಡರು. ಇದರಿಂದ ಅವರು ಸಂಪೂರ್ಣವಾಗಿ ಗುಣವಾದರು. ಆದರೆ ಭಟ್ಟಾದ್ರಿಯವರು ಸಂಪೂರ್ಣವಾಗಿ ಚಲಿಸಲಾರದ ಸ್ಥಿತಿಗೆ ತಲುಪಿ ಭಯಂಕರವಾದ ನೋವನ್ನು ಅನುಭವಿಸಬೇಕಾಯಿತು. ರೋಗಕ್ಕೆ ಪರಿಹಾರ ಸಿಗಲೆಂದು ತಮ್ಮ ಶಿಷ್ಯ ಗೋಪಾಲನ ಕೈಯಲ್ಲಿ ತಮ್ಮ ಜಾತಕವನ್ನು ಒಬ್ಬ ಪ್ರಸಿದ್ಧ ಜ್ಯೋತಿಷಿಯ ಬಳಿಗೆ ಕಳುಹಿಸಿದರು. ಸ್ವಲ್ಪ ಸಮಯದ ನಂತರ ಗೋಪಾಲನು ಹಿಂದಿರುಗಿ, ಸ್ವಾಮಿ, ನೀವು ಕಳುಹಿಸಿದ ಜ್ಯೋತಿಷಿ ಹುಚ್ಚನಂತೆ ಮಾತನಾಡಿದರು ಎಂದನು. ಭಟ್ಟಾದ್ರಿಯವರು ಅವರು ಹೇಳಿದ ಮಾತನ್ನು ಇದ್ದ ಹಾಗೆಯೇ ಹೇಳು ಎಂದರು. ಆಗ ಗೋಪಾಲನು, ಭಟ್ಟಾದ್ರಿಯವರು ಗುರುವಾಯೂರ್ಗೆ ಹೋಗಬೇಕು. ಭಗವಂತನ ಮುಂದೆ ನಿಂತು ಮೀನನ್ನು ಸವಿಯುತ್ತಾ ಹಾಡಲು ಆರಂಭಿಸಬೇಕು. ಆಗ ರೋಗ ಗುಣವಾಗುತ್ತದೆ ಎಂದು ಹೇಳಿದರು. ಭಗವಂತನ ಮುಂದೆ ಮೀನು ತಿನ್ನುವುದು ಪಾಪ, ಅದಕ್ಕೆ ಅವರು ಹುಚ್ಚರು ಎಂದು ಹೇಳಿದೆ ಎಂದನು. ಗೋಪಾಲನು ಜ್ಯೋತಿಷಿಯ ಮಾತನ್ನು ಇದ್ದ ಹಾಗೆಯೇ ಅರ್ಥ ಮಾಡಿಕೊಂಡನು. ಆದರೆ ಭಟ್ಟಾದ್ರಿಯವರು ಅದರ ನಿಜವಾದ ಅರ್ಥವನ್ನು ಕೂಡಲೇ ತಿಳಿದುಕೊಂಡರು. ಅದರ ಅರ್ಥ, ಭಗವಂತನ ಮತ್ಸ್ಯಾವತಾರದಿಂದ ಆರಂಭಿಸಿ ಶ್ರೀಮದ್ ಭಾಗವತದಲ್ಲಿರುವ ದಶಾವತಾರವನ್ನು ಸಾರಾಂಶವಾಗಿ ಹಾಡಲು ಆರಂಭಿಸು ಎಂಬುದಾಗಿತ್ತು. ಮರುದಿನ ಶಿಷ್ಯರು ಭಟ್ಟಾದ್ರಿಯವರನ್ನು ಹೊತ್ತು ಗುರುವಾಯೂರಿಗೆ ಕರೆದುಕೊಂಡು ಹೋದರು. ದೇವಾಲಯದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸಿ ಗರ್ಭಗುಡಿಯ ಮುಂದೆ ಕೂರಿಸಿದರು. ಅಲ್ಲಿ ಬಾಲಕೃಷ್ಣನಾದ ಗುರುವಾಯೂರಪ್ಪನ ದಿವ್ಯ ರೂಪವನ್ನು ಕಂಡು ಮತ್ಸ್ಯಾವತಾರದಿಂದ ಆರಂಭಿಸಿ ಪ್ರತಿದಿನ 10 ಶ್ಲೋಕಗಳನ್ನು ರಚಿಸಲು ಪ್ರಾರಂಭಿಸಿದರು. ಹೀಗೆ 100 ದಿನಗಳಲ್ಲಿ 100 ದಶಕಗಳನ್ನು ಮತ್ತು 1036 ಶ್ಲೋಕಗಳನ್ನು ಹೊಂದಿರುವ ಅಮರ ಗ್ರಂಥವಾದ ನಾರಾಯಣೀಯಂ ಪೂರ್ಣವಾಯಿತು. ಕೊನೆಯ ದಶಕವನ್ನು ಬರೆಯುವ ವೇಳೆಗೆ ಭಟ್ಟಾದ್ರಿಯವರಿಗೆ ಭಗವಂತನೇ ತಮ್ಮ ಕಣ್ಣೆದರು ಪ್ರತ್ಯಕ್ಷನಾದನು. ಅಗ್ರೆ ಪಶ್ಯಾಮಿ, ನನ್ನ ಕಣ್ಣೆದುರೇ ಭಗವಂತನನ್ನು ಕಾಣುತ್ತಿದ್ದೇನೆ ಎಂದು ಅವರು ವರ್ಣಿಸುತ್ತಾರೆ. ಭಗವಂತನ ಕಿರೀಟ, ಗುಂಗುರು ಕೂದಲು ಮತ್ತು ಮುಖ್ಯವಾಗಿ ಕರುಣೆಯಿಂದ ತುಂಬಿದ ಮಿಟುಕಿಸದ ಅಮೃತಮಯ ದೃಶ್ಯವನ್ನು ಅವರು ಮನಮುಟ್ಟುವಂತೆ ಹಾಡುತ್ತಾರೆ. ನಾರಾಯಣೀಯದ ವಿಶೇಷವೇನೆಂದರೆ ಅದು ಭಗವಂತನ ಬಗ್ಗೆ ಬರೆದ ಕೃತಿಯಲ್ಲ, ಭಗವಂತನನ್ನೇ ಎದುರು ನಿಲ್ಲಿಸಿಕೊಂಡು ಬರೆದ ಪ್ರಾರ್ಥನೆ. ಪ್ರತಿಯೊಂದು ದಶಕದ ಕೊನೆಯಲ್ಲಿ ಗುರುವಾಯೂರಪ್ಪನೇ ನನ್ನ ಎಲ್ಲ ರೋಗಗಳನ್ನು ನಿವಾರಿಸಿ ನನ್ನನ್ನು ಅನುಗ್ರಹಿಸು ಎಂದು ಹೀಗೆ ಬೇಡಿಕೊಳ್ಳುತ್ತಾರೆ. ನಾರಾಯಣೀಯವನ್ನು ಪೂರ್ಣಗೊಳಿಸುವಷ್ಟರಲ್ಲಿ ಭಟ್ಟಾದ್ರಿಯವರ ಕೀಲು ನೋವಿನ ಕಾಯಿಲೆ ಸಂಪೂರ್ಣವಾಗಿ ಮಾಯವಾಯಿತು. ಅವರು ಆರೋಗ್ಯವಂತರಾಗಿ ಬಲಿಷ್ಠರಾಗಿ ಎದ್ದು ನಿಂತರು. ಇಂದಿಗೂ ನಾರಾಯಣೀಯವನ್ನು ಕೇವಲ ಅದ್ಭುತ ಕಾವ್ಯವೆಂದು ಮಾತ್ರವಲ್ಲ, ರೋಗಗಳನ್ನು ನಿವಾರಿಸುವ ಪವಿತ್ರ ಗ್ರಂಥವೆಂದು ಭಕ್ತರು ನಂಬುತ್ತಾರೆ. ಸಾವಿರಾರು ಭಕ್ತರು ಗುರುವಾಯೂರಪ್ಪನ ಸನ್ನಿಧಿಯಲ್ಲಿ ನಾರಾಯಣೀಯವನ್ನು ಪಾರಾಯಣ ಮಾಡುತ್ತಾರೆ. ಭಟ್ಟಾದ್ರಿಯವರನ್ನು ಗುಣಪಡಿಸಿದ ಅದೇ ಕರುಣಾಮಯ ದೃಷ್ಟಿ ತಮ್ಮ ಮೇಲೂ ಬೀಳಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಆದರೆ ಭಟ್ಟಾದ್ರಿಯವರಿಗೆ ಜ್ಯೋತಿಷಿಯವರು ಏಕೆ ಮತ್ಸ್ಯಾವತಾರದಿಂದಲೇ ಆರಂಭಿಸು ಎಂದು ಹೇಳಿದರು ಎಂಬ ಒಂದು ಸಂದೇಹ ಉಳಿದಿತ್ತು. ಈ ಪ್ರಶ್ನೆಯನ್ನು ಅವರು ಜ್ಯೋತಿಷಿಯವರನ್ನೇ ಕೇಳಿದರು. ಆಗ ಜ್ಯೋತಿಷಿಯವರು, ಮತ್ಸ್ಯಮೂರ್ತಿಯು ಎಲ್ಲರಿಗೂ ಜ್ಞಾನವನ್ನು ಸುಂದರವಾಗಿ ವಿವರಿಸುವ ಮಾತಿನ ಒಡೆಯನಾಗಿದ್ದನು. ಮತ್ಸ್ಯ ಪುರಾಣದಲ್ಲಿ ಸತ್ಯವೃತ ಪಾಂಡ್ಯನ್ಗೆ ಕಷ್ಟವಾದ ವೇದಾಂತದ ಅರ್ಥವನ್ನು ಬಹಳ ಸುಲಭವಾಗಿ ಮತ್ತು ಸುಂದರವಾಗಿ ಉಪದೇಶಿಸಿದನು. ಅದಕ್ಕಾಗಿಯೇ ಮತ್ಸ್ಯಾವತಾರದಿಂದ ಆರಂಭಿಸು ಎಂದು ಹೇಳಿದೆ ಎಂದರು. ವಾಚಸ್ಪತಿ ಎಂಬ ತಿರುನಾಮದ ಅರ್ಥ ವಾಕಿನ ಅಧಿಪತಿ ಅಥವಾ ಮಾತಿನ ಒಡೆಯ ಎಂದು. ನಾವು ಪ್ರತಿದಿನ ವಾಚಸ್ಪತಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಉತ್ತಮ ವಾಕ್ಚಾತುರ್ಯ, ಮಧುರವಾದ ಮಾತು ಮತ್ತು ಎಲ್ಲರ ಮನಸ್ಸನ್ನು ಗೆಲ್ಲುವ ವಾಣಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ
ರಾಮಾನುಜಾಯ ನಮಃ.